ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬುಧವಾರ ಟಾಸ್ಕ್ ತುಂಬಾ ಚೆನ್ನಾಗಿತ್ತು. ಯಾರು ಪರ್ಫಾರ್ಮ್ ಮಾಡಿದಂತೆಲ್ಲ ನೋಡೇ ಇರ್ತಾರ. ಬಟ್ ಇಲ್ಲಿ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಆಗ್ತಾ ಇದೆ, ವೋಟಿಂಗ್ ರಿಸಲ್ಟ್ ಯಾವ ರೀತಿ ಬರ್ತಾ ಇದೆ ಅಂದ್ರೆ ತುಂಬಾ ಕನ್ಫ್ಯೂಸ್ ಅಲ್ಲಿ ಇದಾರೆ ಫ್ಯಾನ್ಸ್ ಕೂಡ. ಏನಕ್ಕಂದ್ರೆ ಕಾರ್ತಿಕ್ ಮತ್ತು ಸಂಗೀತ ಯಾವಾಗ ಡಿವೈಡ್ ಆದ್ರು ಇದರಲ್ಲಿ ತುಂಬಾ ಕನ್ಫ್ಯೂಸ್ ಆಗ್ತಾ ಇದಾರೆ. ಇನ್ನೊಂದು ವಿಶೇಷವಾಗಿ ಇಲ್ಲಿ ರೈತರು ಒಂದು ಹೇಳ್ಕೊಂಡು ಹೊರ್ತು ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು ಇಂಪಾರ್ಟೆಂಟ್ ಆಗಿ ವೋಟಿಂಗ್ ರಿಸಲ್ಟ್ ಅಲ್ಲಿ ಪೋಟಿ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನಾಮಿನೇಟ್ ಆಗಿರೋ ಮೊದಲಾಗಿ ಅವಿನಾಶ್, ಸೈಕಲ್, ಸಂತೋಷ್ ಮತ್ತು ಸಂಗೀತ ಅವರು ಆದ ಕಾರಣ ಇಲ್ಲಿ ವಿಶೇಷವಾಗಿ ಸಿರಿ ಮೇಡಮ್ ತಗೊಂಡ್ರೆ ನಾರ್ಮಲ್ ಆಗಿ ಫ್ಯಾನ್ಸ್ ಇದಾರೆ. ಇದರ ಉಸ್ತುವಾರಿ ಟಾಸ್ಕ್ ಕೊಟ್ಟಿದ್ದಾರೆ. ಅವ್ರು ಯಾವ ಟೀಮ್ಗೂ ಸೇರ್ಕೊಂಡಿಲ್ಲ. ಆದ ಕಾರಣ ಅವರಿಗೆ ತುಂಬಾ ಓಟ್ಸ್ ಮೇಲೆ ಕೆಳಗೆ ಆಗ್ತಿದೆ ಅಂತ ಹೇಳ್ಬೋದು. ಮತ್ತು ಅವಿನಾಶ್ ಅವರು ಬಂದಾಗ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರು ಅವರಿಗೆ ತುಂಬಾ ಕಡಿಮೆನೆ ವೋಟ್ಸ್ ಬರ್ತಾ ಇದೆ. ಇನ್ನ ಇಂಪಾರ್ಟೆಂಟ್ ಆಗಿ 3 ವ್ಯಕ್ತಿಗಳು ಬರ್ತಾರೆ, ಸಂಗೀತ, ವರ್ತೂರ್ ಸಂತೋಷ್ ಮತ್ತು ಪ್ರತಾಪ್ ಅವರು. ಈ 3 ವ್ಯಕ್ತಿಗಳಿಗೆ ತುಂಬಾ ಕಾಂಪಿಟೇಷನ್ ಬರ್ತಾ ಇದೆ. ಅಂದ್ರೆ ಮೊದಲನೇದಾಗಿ ಇಬ್ಬರು ಕಾಂಪಿಟೇಷನ್ ಬರ್ತಾ ಇದೆ. ಈ ವಿಷಯ ಬಂದಾಗ ಪ್ರತಾಪ್ ಅವರು ಎಲ್ಲೋ ಒಂಚೂರು 1 ಪಾಯಿಂಟ್ ಅಲ್ಲಿ ಜಾಸ್ತಿ ಇದಾರೆ ಅಂತ ಹೇಳ್ಬೋದು. ಎಲ್ಲರೂ ಸ್ವಲ್ಪ ಆಲೋಚನೆ ಮಾಡ್ರಿ. ವರ್ತೂರ್ ಸಂತೋಷ್ ಫ್ಯಾನ್ಸ್ ವೋಟಿಂಗ್ ಎಲ್ಲ ಸ್ವಲ್ಪ ಎಡುತ್ತಾ ಇದೆ ಅನ್ಸುತ್ತೆ. ಇನ್ನ ಸಂಗೀತ್ ಬಂದ್ಬಿಟ್ಟು 3rd ಪ್ಲೇಸ್ ಅಲ್ಲಿ ಇದ್ದಾರೆ. ಸುಮಾರಾಗಿ ಡ್ರೋನ್ ಪ್ರತಾಪ್ ಅವರ ವೋಟಿಂಗ್ ರಿಸಲ್ಟ್ ನೋಡಿದಾಗ ಈ 3ರಲ್ಲಿ ತುಂಬಾ ಕಾಂಪಿಟೇಷನ್ ಬರ್ತಾ ಇದೆ. ಮೊದಲನೇದಾಗಿ ಪ್ರತಾಪ್ ಅವರಿಗೆ 22% ಬಂದ್ರೆ ವರ್ತೂರ್ ಸಂತೋಷ್ ಅವರಿಗೆ 21% ಬಂದಿದೆ. ಇನ್ನ ಸಂಗೀತ ಅವರು 20% ಇದ್ದಾರೆ. ಈ 3 ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನ ಸಿರಿ ಮೇಡಮ್ ಮತ್ತೆ ಮೈಕಲ್ ಮತ್ತೆ ಅವಿನಾಶ್ ಅವರು ಲಾಸ್ಟ್ ಆಗಿರೋದೇ ಅವಿನಾಶ್. ಸಿರಿ ಮೇಡಮ್ ಮತ್ತೆ ಅವಿನಾಶ್ ಬಗ್ಗೆ ತುಂಬಾ ಪೈಪೋಟಿ ನಡೀತಾ ಇದೆ. ಇವರಿಬ್ಬರಲ್ಲಿ ಯಾರೋ ಒಬ್ರು ಒಳ ಹೋಗ್ಬೋದು ಅಂತಾರೆ. ಮತ್ತೆ ಮೈಕಲ್ ನ ಯಾರು ವೋಟಿಂಗ್ ಮಾಡ್ತಾರೆ ಅಂತ ತುಂಬಾ ಕನ್ಫ್ಯೂಸ್ ಅಲ್ಲಿ ಕೂಡ ಇದ್ದಾರೆ. ಯಾಕೆ ಅಂದ್ರೆ ಸಂಗೀತ ಫ್ಯಾನ್ಸ್ ಮತ್ತೆ ಪ್ರತಾಪ್ ಫ್ಯಾನ್ಸ್ ಮೈಕಲ್ ಅವರನ್ನ ಹೊರಗಡೆ ಹಾಕ್ಬೇಕಂತ ತುಂಬಾ ಆಲೋಚನೆ ಮಾಡ್ತಾ ಇದಾರೆ. ಮತ್ತೆ ಮೈಕಲ್ ಆಗ್ಲಿ ಇಲ್ಲ ಸಿರಿ ಮೇಡಮ್ ಹೋಗ್ತಾರ ಇಲ್ಲ ಅವಿನಾಶ್ ಹೋಗ್ತಾರ ಅಂತ ತುಂಬಾ ಕನ್ಫ್ಯೂಸ್ ಅಲ್ಲಿ ಇದೆ. ಈ 3ರಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ವಿಶೇಷವಾಗಿ ಇಲ್ಲಿ ಹೋಗೋದು ಇಬ್ರು ಚಾನ್ಸಸ್ ಇದೆ. ಒಂದು ಅವಿನಾಶ್ ಅವರಿಗೆ ಮತ್ತು ಇನ್ನೊಂದು ಸಿರಿ ಮೇಡಮ್ ಅವರಿಗೆ. ಇನ್ನ ಟಾಪ್ ಅಲ್ಲಿ ಬಂದ್ಬಿಟ್ಟು ವರ್ತೂರ್ ಸಂತೋಷ್ ಅವರು ಇರ್ತಾರ ಇಲ್ಲ ಪ್ರತಾಪ್ ಅವರು ಇರ್ತಾರ ಅಂತ ತುಂಬಾ ಕನ್ಫ್ಯೂಸ್ ಅಲ್ಲಿ ಇದಾರೆ ಫ್ಯಾನ್ಸ್. ನೋಡೋಣ ಶುಕ್ರವಾರ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಆಲೋಚನೆ ಮಾಡಬೇಕಾಗಿದ್ದು, ಒಂದು ಗುರುವಾರ ರಾತ್ರಿ 11 ಗಂಟೆಗೆ ಲಾಸ್ಟ್ ಮಾಡ್ತಾರೆ ವೋಟಿಂಗ್. ಈ ವಾರ ಮಾತ್ರ ಕಡೆ ವಾರ ತನಕ ಶುಕ್ರವಾರ ನೈಟ್ 12 ಗಂಟೆ ತನಕ ವೋಟಿಂಗ್ ಲಿಸ್ಟ್ ಇರ್ತಾ ಇತ್ತು. ಬಟ್ ಈ ಸಲ ಮಾತ್ರ ಓಪನ್ ಮಾಡಿದ್ರೆ ಮಂಗಳವಾರ ನೈಟ್, ಕೊನೆಗೆ ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಮಾತ್ರ ವೋಟಿಂಗ್ ನಡೀತಾ ಇದೆ ಈ ವಾರ. ಆದ ಕಾರಣ ಯಾರು ಫ್ಯಾನ್ಸ್ ಇದ್ರೋ ಅವ್ರು ವೋಟ್ ಮಾಡಿ. ಹಾಗೆ ನೀವು ಯಾರು ವೋಟ್ ಮಾಡಿರೋ ಅಂತ ಕಮೆಂಟ್ ಮಾಡಿ. ವಿಶೇಷವಾಗಿ ರೈತರು, ಹಳ್ಳಿ ಜನ ಅಂತ ಹೇಳ್ಕೊಂಡ್ರು ಪ್ರತಾಪ್ಗೆ ಜಾಸ್ತಿ ವೋಟ್ ಮಾಡ್ತಾ ಇದ್ದಾರೆ. ಹಾಗೇನೆ ವರ್ತೂರ್ ಸಂತೋಷ್ ಫ್ಯಾನ್ಸ್ ಗಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರಿಗೆ ಜನರಲ್ ಆಡಿಯನ್ಸ್, ಜನರಲ್ ಫ್ಯಾನ್ಸ್ ಅಂತ ತುಂಬಾ ಇದ್ದಾರೆ. ಅವ್ರ ಮಾತಿಗೆ, ಅವ್ರ ನಡವಳಿಕೆಗೆ, ಅವ್ರು ಮಾತಾಡೋ ರೀತಿಗೆ. ಅದೇ ರೀತಿಯಾಗಿ ಹೆಚ್ಚಾಗಿ ವರ್ತೂರ್ ಸಂತೋಷ್ ಅವ್ರು ಮಾತಾಡಿದ್ರೆ ಇನ್ನೂ ವೋಟಿಂಗ್ ಇನ್ನೂ ಜಾಸ್ತಿ ಬರ್ಬೋದು ಅಂತ ಹೇಳ್ಬೋದು. ವರ್ತೂರ್ ಸಂತೋಷ್ ಫ್ಯಾನ್ಸ್ ಗೆ ಒಂದು ಹ್ಯಾಂಡ್ಸ್ ಅಪ್ ಹೇಳ್ಬೋದು. ಈ ರೀತಿಯಾಗಿ ತುಂಬಾ ವೋಟಿಂಗ್ ಬರ್ತಾ ಇದೆ. ಬಟ್ ಯಾವಾಗಾದ್ರೆ ಹಳ್ಳಿ ಜನ ಅಂತ ಕಾನ್ವರ್ಸೇಷನ್ ಬಂತು ವಿನಯ್ ಮತ್ತು ಪ್ರತಾಪ್ ಜೊತೆಗೆ, ಅವಾಗ ಪ್ರತಾಪ್ಗೆ ಜಾಸ್ತಿನೇ ವೋಟ್ ಬರ್ತಾ ಇದೆ. ಇನ್ನು ಈ 3 ಕಂಪೇರ್ ಮಾಡ್ಕೊಂಡ್ರೆ ಇತ್ತೀ ಮುಂಚೆ ಹೇಳ್ದಲ್ಲ, ಪ್ರತಾಪ್ ಫಸ್ಟ್, ಸೆಕೆಂಡ್ ವರ್ತೂರ್, 3rd ಬಂದು ಸಂಗೀತ ಇದ್ದಾರೆ, 4ನೇ ಪ್ಲೇಸ್ ಬಂದ್ಬಿಟ್ಟು ಮೈಕಲ್ ಇದ್ದಾರೆ, 5ನೇ ಪ್ಲೇಸ್ ಬಂದ್ಬಿಟ್ಟು ಸಿರಿ ಮೇಡಮ್ ಇದ್ದಾರೆ. ಮತ್ತೆ ಇವತ್ತು ನೈಟ್ ಟಾಸ್ಕ್ ನೋಡಿದಾಗ ಅವಿನಾಶ್ ಅತಿ ಹೆಚ್ಚಾಗಿ ಚೆನ್ನಾಗಿ ಆಡಿದ್ರೆ ಸಿರಿ ಮೇಡಮ್ ಅವ್ರು ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗ್ಬೋದು ಅನ್ಸುತ್ತೆ. ಮತ್ತೆ ನಿಮ್ಮ ಫೇವರೇಟ್ ಫ್ಯಾನ್ ಯಾರು, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರಿಗೆ ವೋಟ್ ಮಾಡಿದ್ರ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.